ನಮಸ್ತೆ ಕರ್ನಾಟಕ. ಪಿನಾಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ ಕೆ. ನೋಡಿ, ಈಗ KEC ಫಾರ್ KEA ಏನು ಸಂವಹನ ಅಥವಾ ಕಮ್ಯುನಿಕೇಷನ್ ಪೇಪರ್ ಬರುತ್ತೆ, ಅದರ ಬಗ್ಗೆ ಒಂದು ಸರಣಿ ನಡೀತಾ ಇದೆ. ಅದ್ರ ಬಗ್ಗೆ ಅಂತಂದರೆ ಕನ್ನಡ ವ್ಯಾಕರಣವನ್ನು ವಿಶೇಷವಾಗಿ ಎತ್ಕೊಂಡಾ ಇದ್ದೀನಿ ಈಗ ಸದ್ಯಕ್ಕೆ. ಮುಂದೆ ನಾನು ಇಂಗ್ಲೀಷ್ ಗ್ರಾಮರ್ ಇರ್ಬೋದು ಮತ್ತು ಕಂಪ್ಯೂಟರ್ ಜ್ಞಾನ ಇರ್ಬೋದು, ಅದ್ರ ಬಗ್ಗೆನೂ ಕೂಡ ವಿಡಿಯೋವನ್ನು ನಾನು ಹರಿಬಿಡ್ತೀನಿ. ಯಾರೋ ಇದು ಕಂಪ್ಲೀಟ್ ಉಚಿತ ಮತ್ತು ಫ್ರೀ ಆಗಿರುತ್ತೆ. ಇದರ ಸದುಪಯೋಗವನ್ನು ಸ್ಪರ್ಧಾರ್ಥಿಗಳು ಅಥವಾ ಸ್ಪರ್ಧಾಕಾಂಕ್ಷಿಗಳು ಏನಿದ್ದೀರಾ, ಇದು ವಿನಿಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ. ಕರೆಕ್ಟ್ ತಾನೆ? ನೋಡಿ, ಈಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋ ವಿಧಾನಗಳು ಯಾವುದು ಅಂತಂದರೆ ಪಿನಾಕ IAS 007@gmail.comಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೇಲ್ನ ಕಳಿಸ್ಬೋದು. ನಿಮ್ಮ ಕುಂದು ಕೊರತೆಗಳೇನಿದ್ದಾವೆ ಅಥವಾ ನಿಮ್ಮ ನೋವುಗಳೇನಿದ್ದಾವೆ ಅದನ್ನು ನನ್ನ ಹತ್ರ ಖಂಡಿತವಾಗಿ ಶೇರ್ ಮಾಡ್ಬೋದು. ನಾನು ಖಂಡಿತವಾಗಿ ನಿಮಗೆ ಸ್ಪಂದಿಸ್ತೀನಿ. ಇಲ್ಲ ಅಂತಂದರೆ ಈಗ ಇನ್ಸ್ಟಾ ಮತ್ತು ಸ್ನ್ಯಾಪ್ಚಾಟ್ ಜಮಾನ. ಅದಕ್ಕೋಸ್ಕರ ಇನ್ಸ್ಟಾ ಹ್ಯಾಂಡಲ್ ಆದಂತಹ ಕೀರ್ತಿ ಗೌಡ ಕೆ ಅಲ್ಲಿ ನೀವು ನನಗೆ DM ಮಾಡ್ಬೋದು. ಖಂಡಿತವಾಗಿ ನಾನು ನಿಮ್ಮ ಸಂಪರ್ಕಕ್ಕೆ ಸಿಗ್ತೀನಿ. ಗೊತ್ತಾಗ್ತಾ ಇದೆಯಲ್ಲ? ಇದಾದ ಮೇಲೆ ನೋಡಿ, ಈಗ ನಾವು ಕನ್ನಡ ವರ್ಣಮಾಲೆಯನ್ನು ಮುಗಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂತ ಏನು ಹೇಳ್ತೀವಿ, ಸಜಾತಿ ವಿಜಾತಿ ಅಂತೆಲ್ಲ ನಾನು ವೆರಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಅದಾದ ನಂತರ ಈಗ ಮುಂದಿನ ಪಾಠಕ್ಕೆ ಅಥವಾ ಒಂದು ಮುಂದಿನ ಭಾಗಕ್ಕೆ ಮುಂದುವರಿಯುವಂತಹ ಸಮಯ ಬಂದಿದೆ. ಇವತ್ತಿನ ಸಬ್ಜೆಕ್ಟ್ ಫಾರ್ ಡಿಸ್ಕಷನ್ ವಿಷಯ ಏನಪ್ಪಾ ಅಂತ ಅಂದರೆ, ಇವತ್ತಿನ ವಿಷಯಗಳು ಲಿಂಗಗಳು. ಅರ್ಥ ಆಗ್ತೀಯಲ್ಲ? ಲಿಂಗಗಳು ಅಥವಾ ಲಿಂಗ. ಏನು ಸರ್ ಇದು ಲಿಂಗಗಳು ಅಂತ ಏನು ಸರ್? ನಾವು ಶಿವಲಿಂಗ ಕೇಳಿದೀವಿ, ಇದ್ಯಾವ್ದು ಸರ್ ವ್ಯಾಕರಣದ ಲಿಂಗ ಅಂತ ಅಂದರೆ? ಹೌದು, ವ್ಯಾಕರಣದಲ್ಲಿ ಲಿಂಗಗಳಿದ್ದಾವೆ. ಲಿಂಗ ಅಂತಂದ್ರೆ ಏನಪ್ಪ ಅಂತಂದ್ರೆ, ಇಂಗ್ಲಿಷ್ನಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಜೆಂಡರ್ ಅಂತ ಹೇಳ್ತೀವಿ. ನಾವು ಗಂಡೋ ಅಥವಾ ನಾವು ಹೆಣ್ಣೋ ಅಥವಾ ಗಂಡು ಅಲ್ಲವೋ ಅಥವಾ ಹೆಣ್ಣು ಅಲ್ಲವೋ ಅಂತ ಏನು ನಮಗೆ ಮಾಮೂಲಿ ಜೆಂಡರ್ ಅಥವಾ ಲಿಂಗ ಅಂತ ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಏನು ಫಾರ್ಮ್ನ ಫಿಲ್ ಮಾಡ್ತೀರ ಅದರಲ್ಲಿ ಲಿಂಗ ಅಂತ ಕೊಟ್ಟಿರ್ತಾರೆ. ಕರೆಕ್ಟ್ ತಾನೆ? ಆ ಲಿಂಗಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ಸನ್ನು ಮಾಡೋಣ. ಇದ್ರ ಬಗ್ಗೆ ಒಂದು ಕ್ವಶನ್ನು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಂಡ್ಬಿಡಿ. ಒಂದು ಕ್ವಶನ್ ಗ್ಯಾರಂಟಿ ಆಗಿ ಅಪಿಯರ್ ಆಗುತ್ತೆ. If you want, you can go and observe the previous year examination papers and it is very evident in it. ಗೊತ್ತಾಗ್ತಿಲ್ಲ? ಏನಿದು ಲಿಂಗಗಳು ಅಥವಾ ಲಿಂಗ. ನೋಡಿ, ಲಿಂಗ ನಾವು ಏನು ಮಾಡಬೇಕು ಅಂತಂದರೆ, ಎಕ್ಸಾಮ್ ಇದು ನೋಟಿಫಿಕೇಶನ್ ಬಿಟ್ಟಾಗ ಏನು ಅಪ್ಲೈ ಮಾಡ್ತೀವಿ, ನಮ್ಮ ಅದರಲ್ಲಿ ಇದನ್ನು ಕೊಟ್ಟಿರ್ತಾರೆ, ಪುರುಷ, ಸ್ತ್ರೀ ಅಥವಾ ತೃತೀಯ ಲಿಂಗ ಅಂತ ಈಗ ಹೊಸದಾಗಿ ಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯ ನಿರ್ಧಾರ. ಏನು ತೃತೀಯ ಲಿಂಗಿಗಳು ಬೇರೆ ಬೇರೆ ಪದಗಳಿಂದೆಲ್ಲ ಪಾಪ ಅವ್ರನ್ನ ಸಂಬೋಧಿಸ್ತೀನಿ. ಅದು ಅವರು ಹುಟ್ಟಿರೋದೇ ಆಗಿರುತ್ತಾರೆ. ಬಟ್ ಹುಟ್ಟಿದ ಮೇಲೂ ಕೂಡ ಅವರ ಒಳಗೆ ಹಾರ್ಮೋನಲ್ ಚೇಂಜಸ್ ಏನಾಗುತ್ತೆ ಅದರಿಂದ ಬದಲಾವಣೆಗೊಂಡಿರ್ತಾರೆ. ಅವ್ರಿಗೂ ಕೂಡ ಸಮಾಜದಲ್ಲಿ ತಕ್ಕ ಗೌರವ ಸಿಗಲೇಬೇಕು. ಯಾಕಂತಂದರೆ ಒಂದು ಅವರ ಇಚ್ಛೆಯಿಂದ ಮಾಡಿಸಿಕೊಂಡವರು ಇರ್ತಾರೆ, ಇನ್ನೊಂದು ಹುಟ್ಟಿನಿಂದಲೇ ಹಾಗೆ ಹುಟ್ಬಿಟ್ಟಿರ್ತಾರೆ. ಅವರಿಗೆ ನೀಡಬೇಕಾದ ಗೌರವ ಮತ್ತು ಸನ್ಮಾನ ಏನಿದೆ, ಆ ಸಮಾಜ ಅವರನ್ನು ಕೀಳರಿಮೆಯಿಂದ ನೋಡದೆ ಅವರಿಗೆ ಅವರದಾದ ಸ್ಥಾನವನ್ನು ಕೊಡಬೇಕಾಗಿ ಬರುತ್ತೆ. ಗೊತ್ತಾಗ್ತೀಯಲ್ಲ? ಈ ಲಿಂಗಗಳಲ್ಲಿ 3 ವಿಧ. ಒಂದು ಏನು ಅಂತ ಅಂದರೆ, ನಾವು ಒಂದು ಪುರುಷ ಅಂತ ಅಂತೀವಿ, ಪುರುಷ ಅಥವಾ ಮೇಲ್ ಅಂತ ಹೇಳ್ತೀವಿ. ಇನ್ನೊಂದು ಸ್ತ್ರೀಲಿಂಗ ಅಥವಾ ಇದನ್ನ ಏನಂತೆ ಪುರುಷ ಅನ್ನೋದ್ ಬದಲು ಪುಲ್ಲಿಂಗ ಅಂತೀವಿ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತೆ ನಪುಂಸಕ ಲಿಂಗ ಅಂತ ಹೇಳ್ತೀವಿ. ಈ ತೃತೀಯ ಲಿಂಗಿ ಅದು ಅಲ್ಲ ಇದು ಅಲ್ಲ ಅನ್ನೋದೇ ನಪುಂಸಕ ಲಿಂಗ. ಏನು ಸರ್ ಪುರುಷ ಪುಲ್ಲಿಂಗ ಅಂತಂದ್ರೆ ಏನು? ಯಾವ ಕನ್ನಡದ ಪದಗಳು ನಾನು ಅಥವಾ ಬೇರೆಯವರು ಗಂಡು ಅಥವಾ ಗಂಡಸು ಎನ್ನುವುದನ್ನ ಸೂಚಿಸುತ್ತದೋ ಅದನ್ನ ನಾವು ಏನಂತ ಕರಿತೀವಿ ಅಂತ ಅಂದ್ರೆ ಪುಲ್ಲಿಂಗ ಅಂತ ಕರಿತೀವಿ. ಯಾವುದು ಪದಗಳು ಅದು ಹೆಣ್ಣು ಎಂದು ಸೂಚಿಸುವುದೋ ಅದನ್ನ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ಮತ್ತೆ ಯಾವ್ದು ಒಂಥರ ನ್ಯೂಟ್ರಲ್ ಅಂತ ಅಂತೀವಿ. ನ್ಯೂಟ್ರಲ್, ಅದು ಅಲ್ಲ ಇದು ಅಲ್ಲ, ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದನ್ನ ತೃತೀಯ ಲಿಂಗಿ ಅಂತ ಏನು ಹೇಳ್ತೀವಿ ಅದನ್ನ ನಾವು ನಪುಂಸಕ ಲಿಂಗ ಅಂತ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? 3 ವಿಧ: ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತೆ ನಪುಂಸಕ ಲಿಂಗ. ಆಕ್ಚುಲಿ ನಮ್ದು ಬಹಳ ಬ್ಯೂಟಿಫುಲ್ ಆಗಿ ಏನು ಕೇಶಿ ರಾಜ ಇದ್ದಾರೆ, ಅವರು ಶಬ್ದಮಣಿ ದರ್ಪಣ ಅಂತ ಬರ್ತಿದ್ದಾರೆ. ಆ ಶಬ್ದಮಣಿ ದರ್ಪಣದಲ್ಲಿ ಹಳಗನ್ನಡ, ನಡುಗನ್ನಡ ಅಥವಾ ಮಧ್ಯಕಾಲೀನ ಕನ್ನಡ ಮತ್ತೆ ಹೊಸಗನ್ನಡ ಅನ್ನುವಂತಹ ವಿಧಗಳಿದ್ದಾವೆ. ಅದು ನಮ್ಮ ಕನ್ನಡ ಸಾಹಿತ್ಯ ಹರಿದು ಬಂದ ಪರಿ.
ಸೊ ಕೇಶಿರಾಜನ ಶಬ್ದಮಣಿ ತರ್ಪಣದಲ್ಲಿ ಹೇಳ್ತಾರೆ ಲಿಂಗಗಳು 9 ಗೊತ್ತಾಗ್ತಿದೆಯಲ್ಲ, 9 ಲಿಂಗ ತೆರಂ ಅಂತ ಅಂತಾರೆ, ಅಥವಾ ಲಿಂಗ 9 ತೆರಂ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಈಗ ನಾವು ಹೊಸಗನ್ನಡದಲ್ಲಿ 3 ಲಿಂಗಗಳನ್ನ ಈಗ ವಿಶೇಷವಾಗಿ ಅದನ್ನು ಅಧ್ಯಯನ ಮಾಡ್ತೀವಿ. ಎಕ್ಸಾಮಿನೇಷನ್ಗೂ ಕೂಡ ಅಷ್ಟೇ ಇವ್ರ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬರುತ್ತೆ. ಮತ್ತೆ ಏನು ಸರ್, ಹೇಗೆ ಸರ್ ಇದು ಮಾಡೋದು? ಈಸಿ ಅಲ್ವಾ? ನೋಡಿ, ನಾಮಪದಗಳು ಅಂತ ಏನು ಬರುತ್ತೆ, ನಮ್ಮ ಹೆಸರುಗಳು, ಆ ಹೆಸರುಗಳು ಇದ್ರೆ ಬಹಳ ಈಸಿ ಕಣ್ಣಿಡಿಯಕ್ಕೆ, ಗಂಡ್ಯಾರು ಹೆಣ್ಯಾರು ಅಂತ ಅಂದ್ಬಿಟ್ಟು ಹೆಸರು ಮುಖಾಂತರನೇ ಗುರ್ತಿಸ್ಬಿಡ್ಬೋದು. ಆದರೆ ಏನು ರೂಢನಾಮಗಳಿದ್ದಾವೆ, ಸೊ ರೂಢಿನಾಮಗಳಿದಾವೆ ಮತ್ತು ಸರ್ವನಾಮಗಳೇನಿದಾವೆ ಅವನು ಕೂಡ, ಇದು ಏನು ರೂಢನಾಮ ಅಂದ್ರೇನು ಸರ್ವನಾಮ ಅಂದ್ರೇನು ಅವೆಲ್ಲ ಕೂಡ ಇಂಪಾರ್ಟೆಂಟೇ ಆಗುತ್ತೆ. ಅದನ್ನು ನಾನು ನಾಮಪದಗಳು ಎಂಬ ಚಾಪ್ಟರ್ ಅಲ್ಲಿ ನಿಮಗೆ ವಿಶ್ಲೇಷಣೆ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯತೆ ಇಲ್ಲ. ನೋಡಿ, ಈಗ ಕೆಲವು ಎಕ್ಸಾಂಪಲ್ಸ್ ಮುಖಾಂತರ ಸ್ಟಡಿ ಮಾಡೋಣ. ನೋಡಿ, ಇದು ಪುಲ್ಲಿಂಗ, ಇದು ಸ್ತ್ರೀಲಿಂಗ, ಮತ್ತೆ ಇದು ನಪುಂಸಕಲಿಂಗ, ನಪುಂ ಅಂತ ಅಂದ್ಬಿಟ್ಟು ಬರೆಯೋಣ. ಫಾರ್ ಎಕ್ಸಾಂಪಲ್, ರಾಜ, ರಾಜ ಅಂತ ಬರ್ತಾರೆ, ರಾಜ ಮಹಾರಾಜ. ಸೊ ರಾಜ ಅಂತ ಬರೆದ್ರೆ, ರಾಜ ಅಂತಂದ್ರೆ ಅದು ಆಲ್ರೆಡಿ ಸೂಚಿಸ್ತಾ ಇದೆ, ಅದು ಗಂಡನ್ನ ಸೂಚಿಸ್ತಾ ಇದೆ. ಯಾಕೆ ಸರ್ ಗಂಡನ್ನ ಸೂಚಿಸ್ತಿದೆ ಅಂದ್ರೆ, ನೋಡಿ, ಸ್ತ್ರೀ ಏನಾದರೂ ಒಂದು ಆ ಸಾಮ್ರಾಜ್ಯದ ಗದ್ದುಗೆಗೆ ಹೇರಿದರೆ ಆಕೆಯನ್ನ ನಾವು ರಾಜ ಅನ್ನುವುದಿಲ್ಲ, ಬದಲಿಗೆ ಆಕೆಯನ್ನ ಏನಂತ ಹೇಳ್ತೀವಿ, ರಾಣಿ ಅಂತ ಹೇಳ್ತೀವಿ. ಕರೆಕ್ಟ್ ಅದೇ, ರಾಜ ರಾಣಿ ಆಯ್ತು. ಮತ್ತೆ ನಪುಂಸಕ ಅಂತಂದ್ರೆ ಏನು? ನೋಡಿ, ನಪುಂಸಕ ಅಂದ್ರೆ ಅವರು ಏನನ್ನು ಆಳುತ್ತಿರುವರೋ ಈ ರಾಜ್ಯ ಎಂಬುವ ಪದವು ನಪುಂಸಕ ಆಗ್ತದೆ. ಯಾಕಂತಂದ್ರೆ ರಾಜ್ಯಕ್ಕೆ ಯಾವ ಇದನ್ನ ಕೊಡ್ತೀರಾ? ಫಾರ್ ಎಕ್ಸಾಂಪಲ್, ನಾವು ಈಗ ಭಾರತ ದೇಶದಲ್ಲಿದ್ದೀವಿ, ಭರತ ಎಂಬುವನಿಂದ ಸೊ ಉದ್ಭವವಾದ ದೇಶವೇ ಅಥವಾ ಆಳಲ್ಪಟ್ಟ ದೇಶವೇ ಭಾರತ ಅಂತ ಆಯ್ತು ಅಂತ ಅಂದ್ಬಿಟ್ಟು ಇದು ಮಾಡ್ತೀವಿ. ಭರತ ವರ್ಷೆ ಜಂಬೂ ದ್ವೀಪೆ ಅಂತ ಅಂದ್ಬಿಟ್ಟು ಹಾಡನ್ನ ನೀವು ಕೇಳಿರ್ತೀರಾ. ಸೊ ಆ ರೀತಿಯಲ್ಲಿ, ಬಟ್ ನಾವು ತಾಯಿ ಭಾರತಿ ಅಥವಾ ಭಾರತಾಂಬೆ ಅಂತ ಕರಿತೀವಿ. ಆ ಭಾರತಾಂಬೆ ಅನ್ನೋದು ಏನಾಗುತ್ತೆ, ಅದು ಸ್ತ್ರೀಲಿಂಗ ಆಗ್ತದೆ. ನೋಡಿ, ಭಾರತ ಅಥವಾ ಭರತ ಅನ್ನುವುದು ಪುಲ್ಲಿಂಗ, ಭಾರತಾಂಬೆ ಅಥವಾ ತಾಯಿ, ನೋಡಿ ತಾಯಿ ಅಂತ ಇಂಡಿಕೇಟ್ ಮಾಡ್ತಿದೀವಿ. ತಂದೆ ಅಂದರೆ ಪುಲ್ಲಿಂಗ, ತಾಯಿ ಅಂದರೆ ಸ್ತ್ರೀಲಿಂಗ. ಕರೆಕ್ಟ್ ತಾನೆ? ಸೊ ಭಾರತಾಂಬೆ, ತಾಯಿ ಭಾರತೆ ಅಂತಂದ್ರೆ ಅದು ಇದಾಗುತ್ತೆ. ನೆಕ್ಸ್ಟ್ ಮತ್ತೆ ಅದರಲ್ಲಿ ಸರ್ ಏನು ಇದು ಬರೋದು, ದೇಶ ಎಂಬುದು ಏನಾಗುತ್ತೆ, ಅದು ನಪುಂಸಕ ಲಿಂಗಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಪುಂಸಕ ಲಿಂಗಕ್ಕೆ ರಾಜ್ಯ ಅಂತ ಮಾಡ್ತಿರೋದ್ರಿಂದ ಇನ್ನೊಂದನ್ನ ಹೇಳ್ಬೋದು, ನಾವು ಮಂತ್ರಿ ಅಂತ ಬರೀಬಹುದು. ನೋಡಿ, ಮಂತ್ರಿಗೆ ಸ್ತ್ರೀ ಮತ್ತೆ ಪುಲ್ಲಿಂಗ ಇಲ್ಲ, ಹೆಣ್ಣು ಕೂಡ ಮಂತ್ರಿ ಆಗಿರ್ಬೋದು ಅಥವಾ ಗಂಡು ಕೂಡ ಮಂತ್ರಿ ಆಗಿರ್ಬೋದು. ಅದಕ್ಕೆ ಇದು ಯಾವುದೇ ಸ್ಪೆಸಿಫಿಕ್ ಆಗಿ ಜೆಂಡರ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಅಂತವನ್ನ ಏನಂತ ಕರಿತೀವಿ ಅಂತಂದ್ರೆ ಮಂತ್ರಿಯನ್ನ ನಾವು ನಪುಂಸಕ ಲಿಂಗಕ್ಕೆ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಕವಿ ಅಂತ ಬರ್ತೀವಿ, ಪುಲ್ಲಿಂಗ. ಕವಯತ್ರಿ ಅಂದ್ರೆ ಸ್ತ್ರೀಲಿಂಗ. ಕಾವ್ಯ, ಫಾರ್ ಎಕ್ಸಾಂಪಲ್, ಕಾವ್ಯ ಅಂತ ಏನಾದರೂ ನಾಮಪದ ತಗೊಂಡ್ಬಿಟ್ರೆ ಅದು ಸ್ತ್ರೀಲಿಂಗ ಆಗುತ್ತೆ. ಕರೆಕ್ಟ್ ತಾನೆ? ಹೆಣ್ಣು ಅಂತ ಇಂಡಿಕೇಟ್ ಮಾಡ್ಬಿಡುತ್ತೆ. ಬಟ್ ಕನ್ನಡ ವ್ಯಾಕರಣದಲ್ಲಿ ಕಾವ್ಯ ಅಂತಂದ್ರೆ ಏನು? ಕಾವ್ಯ ಅಂತಂದ್ರೆ ಏನು, ನೀವು ಪದ್ಯ ರೂಪದಲ್ಲಿ ಇದನ್ನ ಸ್ಟಡಿ ಮಾಡ್ತೀರಾ, ಅದನ್ನ ಕಾವ್ಯ ಅಂತ ಅಂತೀವಿ. ಕರೆಕ್ಟ್ ತಾನೆ? ಸೊ ಆ ಕಾವ್ಯ ಗಂಡೋ ಹೆಣ್ಣೋ ಯಾರಿಗ್ ಗೊತ್ತು? ಕರೆಕ್ಟ್ ತಾನೆ? ಅದನ್ನ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ಹಾಗಿರೋದ್ರಿಂದ ಅದನ್ನ ನಾವು ಏನಂತ ಕರಿತೀವಿ, ನಪುಂಸಕ ಲಿಂಗದಲ್ಲಿ ಹಾಕಿ ಇಡ್ತೀವಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ವೆರಿ ಸಿಂಪಲ್ ಅಂಡ್ ವೆರಿ ಈಸಿ ಟಾಪಿಕ್. 1 ಮಾರ್ಕ್ಸ್ ಅನ್ನು ಹಂಗೆ ತಗೊಂಡು ಜೇಬೊಳಗೆ ಹಾಕಿಟ್ಕೊಂಡ್ಬಿಡಿ. ಸೊ ಇದು ಅಷ್ಟೇನೆ, ಅಂದ್ರೆ ಇದು ಗಂಡು ಎಂದು ಸೂಚಿಸಬೇಕು, ಇದು ಹೆಣ್ಣು ಅಂತ ಸೂಚಿಸಬೇಕಾಗುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನೆಕ್ಸ್ಟ್ ಇನ್ಯಾವ್ದ್ಯಾವ್ದು ಬರಬಹುದು ಅಂತ ಅಂದ್ರೆ, ನೋಡಿ, ನೆಕ್ಸ್ಟ್ ಇನ್ಯಾವ್ದಾದ್ರು ರೂಢಿನಾಮಗಳಿರುತ್ತವೆ. ಬೆಟ್ಟ, ಪರ್ವತ, ಗುಡ್ಡ, ಹಾದಿ, ಬೀದಿ. ಸೊ ಇವೆಲ್ಲ ಏನಪ್ಪ ಬರುತ್ತೆ ಅಂತಂದ್ರೆ ನಪುಂಸಕ ಲಿಂಗದಲ್ಲಿ ಬರುತ್ತೆ. ಸ್ತ್ರೀಲಿಂಗ ಮತ್ತೆ ಪುಲ್ಲಿಂಗ ಏನಿದೆ ವೆರಿ ಈಸಿ ಟು ಐಡೆಂಟಿಫೈ. ಅದಕ್ಕೆ ಏನು ಅಂತ ಕಷ್ಟ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಬಟ್ ನಪುಂಸಕ ಲಿಂಗ ಏನು ಅಂತ ಅಂದ್ರೆ ಅದು ಗಂಡೋ ಹೆಣ್ಣು ಅಂತ ನಿಮ್ಗೆ ಅದನ್ನು ನೋಡಿದ ತಕ್ಷಣ ಮಾಹಿತಿ ಇರಬಾರ್ದು. ಅದನ್ನೇನಂತ ಕರಿತೀವಿ, ನಪುಂಸಕ ಲಿಂಗ ಅಂತ ಕರಿತೀವಿ. ಇದನ್ನೇ ಯೂಶಲಿ ಎಕ್ಸಾಮಿನೇಷನ್ ಕೂಡ ಟಾರ್ಗೆಟ್ ಮಾಡೋದು. ಸೊ ಅರ್ಥ ಆಯ್ತಲ್ವಾ? ಸೊ ಇನ್ನೂ ಬೇಕಾದ್ರೆ 100 ಎಕ್ಸಾಂಪಲ್ಸ್ಗಳನ್ನ ಕೊಡ್ತಾ ಹೋಗ್ಬೋದು. ಸೊ ಗಂಡು ಹೆಣ್ಣು ಮತ್ತು ನಪುಂಸಕ ಲಿಂಗಕ್ಕೆ. ಈ ನಪುಂಸಕ ಲಿಂಗ ಏನಿದೆ ಇದನ್ನ ಸ್ವಲ್ಪ ಗಮನವಿಟ್ಟು ಓದಿಕೊಳ್ಳಿ. ಸೊ ಆಯ್ತು ಸರ್, ಇಷ್ಟೇನ ಸರ್? ಹಂಗಂದ್ರೆ ವೆರಿ ಈಸಿ ಅಲ್ವಾ ಸರ್? 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಿಮ್ಮ ಜೇಬೊಳಗೆ ಇಟ್ಕೊಳ್ಳಿ ಅಂದ್ರೆ ಸರ್, ಇಟ್ಕೊಂಡಾಯ್ತು, ಇನ್ನೇನು ಬೇಡವಾ ಅಂತ ಅಂದ್ರೆ
ನೋಡಿ ಇನ್ನೊಂದು ಒಂದು ಹೆಚ್ಚಿನ ಮತ್ತು ಒಂದು ವಿಶೇಷ ಮಾಹಿತಿ ಕೊಡ್ತೀನಿ. ಯಾವುದು ಅಂತಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಹೇಳಿದ್ನಲ್ವಾ, ಅದರಲ್ಲಿ ಕೇಶಿರಾಜರು ಒಂದು 2 ವಿಶೇಷವಾದಂತಹ ಇನ್ನೂ 2 ಲಿಂಗಗಳನ್ನ ಸ್ಪೆಸಿಫೈ ಮಾಡಿದ್ದಾರೆ. ಅವುಗಳು ಯಾವಪ್ಪ ಅಂತ ಅಂದ್ರೆ ನೋಡಿ, ಪುನ್ನಪುಂಸಕ ಲಿಂಗ ಮತ್ತೆ ಸ್ತ್ರೀ ನಪುಂಸಕ ಲಿಂಗ ಅಂತ. ಪುನ್ನಪುಂಸಿಕ ಅಂತ ಅಂದ್ರೆ ಪುಲ್ಲಿಂಗವೂ ಕೂಡ ಆಗಿರುವುದು ಮತ್ತು ನಪುಂಸಕವೂ ಕೂಡ ಆಗಿರುವುದು. ಇಲ್ಲಿ ಇದು ಸ್ತ್ರೀಲಿಂಗವೂ ಕೂಡ ಆಗಿರುವುದು, ಹಾಗೆ ನಪುಂಸಕ ಲಿಂಗವೂ ಕೂಡ ಆಗಿರುವುದು. ಅಂತವನ್ನ ಸ್ತ್ರೀ ನಪುಂಸಕ ಲಿಂಗ ಅಂತ ಕರಿತೀವಿ, ಇದನ್ನ ಪುನ್ನಪುಂಸಕ ಲಿಂಗ ಅಂತ ಅಂದ್ಬಿಟ್ಟು ಕರಿತೀವಿ. ಮೀನಿಂಗ್ ಆ ಕೇಶಿರಾಜ ಏನ್ ಹೇಳ್ತಾರೆ ಅಂತಂದ್ರೆ, ಈ ಗೃಹವಾಚಕಗಳು ನೋಡಿ, ಗೃಹ ನೋಡಿ, ಸಂಸ್ಕೃತ ಮತ್ತೆ ಕನ್ನಡ ಪದಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ, ಸಂಧಿಗಳಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಬರುತ್ತೆ. ಸೊ ಇದಾದ ನಂತರ ಮುಂದಿನ ಏನು ವಿಡಿಯೋಗಳಲ್ಲಿ ನಾನು ಅದರ ಬಗ್ಗೆನೂ ಕೂಡ ಸವಿಸ್ತರವಾಗಿ ನಾನು ವಿವರಣೆಯನ್ನು ಕೊಡ್ತೀನಿ. ಸೊ ಅಲ್ಲಿ ಯೂಶಲಿ ಹೆಂಗೆ ಐಡೆಂಟಿಫೈ ಮಾಡೋದು ಸಂಸ್ಕೃತ ಮತ್ತೆ ಕನ್ನಡ ಪದಗಳನ್ನ, ಹೇಗೆ ಗೊತ್ತಾಗುತ್ತೆ ಇದು ಕನ್ನಡ ಪದಗಳು ಅಥವಾ ಸಂಸ್ಕೃತ ಪದಗಳು ಅಂತಂದ್ರೆ, ನೋಡಿ, ಮೊದಲನೇ ಅಕ್ಷರದಲ್ಲಿಯೇ ಅದು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರದಿಂದ ಕೂಡಿದರೆ ಯೂಶಲಿ 99%, 100% ಅಂತಾನೆ ತಿಳ್ಕೊಳ್ಳಿ, ಫಾರ್ ಸೇಫರ್ ಸೈಡ್ 99% ಅಂತ ಹೇಳ್ತಿದ್ದೀನಿ, ಅವು ಸಂಸ್ಕೃತ ಪದಗಳಾಗಿರ್ತವೆ. ಇಲ್ಲ ಅಂತಂದ್ರೆ ಅವು ಕನ್ನಡ ಪದಗಳಾಗಿರ್ತವೆ. ಇದನ್ನ ಎಲ್ಲೂ ಕೂಡ ಯಾರು ಕೂಡ ಹೇಳ್ಕೊಟ್ಟಿರಲ್ಲ. ಇದು ವೆರಿ ಈಸಿ ಆ್ಯಂಡ್ ಲಾಜಿಕ್ ಇದೆ ಇದರಲ್ಲಿ, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೊಂತೀನಿ. ಏನು ಅಂತಂದ್ರೆ ಈ ಗೃಹವಾಚಕಗಳು, ಗೃಹ ಅಂತಂದ್ರೆ ಏನು, ಈ ನವಗ್ರಹಗಳೇನಿದಾವೆ ನಮ್ಮ ದರ್ಶನ್ ಅವರ ಫಿಲಮ್ ಅಲ್ಲ, ಬದಲಿಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಏನು ಹೇಳ್ತೀವಿ, ಆ 9 ಗ್ರಹಗಳು, 9 ಪ್ಲಾನೆಟ್ಸ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ ಏನಿದೆ, ಫಾರ್ ಎಕ್ಸಾಂಪಲ್ ಸೂರ್ಯ, ಚಂದ್ರ, ಈಗ ಮಾಡರ್ನ್ ಸೈನ್ಸ್ ಪ್ರಕಾರ ಸೂರ್ಯ ಮತ್ತೆ ಚಂದ್ರ ಗ್ರಹಗಳಲ್ಲ, ಅವು ಬದಲಿಗೆ ಏನು ಅಂತ ಅಂದ್ರೆ ಒಂದು ಸ್ಯಾಟಲೈಟ್, ಇನ್ನೊಂದು ಸ್ಟಾರ್, ಒಂದು ನಕ್ಷತ್ರ ಆಗಿರುತ್ತೆ. ಕರೆಕ್ಟ್, ಇನ್ನೊಂದು ಸ್ಯಾಟಲೈಟ್ ಆಗಿದೆ, ಅಂದ್ರೆ ಭೂಮಿಯ ಒಂದು ಸ್ಯಾಟಲೈಟ್ ಆಗಿದೆ. ಸೊ ಹಾಗೇನೆ ಈ ಸೂರ್ಯ, ಗುರುಗ್ರಹ, ಶುಕ್ರ, ಸೊ ಹೀಗೆ ಶನಿ, ಇವೆಲ್ಲ ಏನಾಗಿದೆ ಅಂತಂದ್ರೆ ಪುನ್ನಪುಂಸಕ ಲಿಂಗಕ್ಕೆ ಬರ್ತವೆ. ಯಾಕಂತಂದ್ರೆ ಸೂರ್ಯ ದೇವ ಅಂತ ಕರಿತೀವಿ, ಸೂರ್ಯನು ಉದಯಿಸಿದನು ಅಂತ ಕರಿತೀವಿ. ದನು ಅಂತ ಅಂದ್ರೆ ಅವನು ಎಂದರೆ ಅದು ಪುಲ್ಲಿಂಗ, ಅವಳು ಅಂದರೆ ಅದು ಸ್ತ್ರೀಲಿಂಗ, ಅದು ಎಂದರೆ ಅದು ನಪುಂಸಕ ಲಿಂಗ. ಅದು ಅಂದರೆ ಅದು ಸ್ತ್ರೀಲಿಂಗ ಕೂಡ ಆಗಿರಬಹುದು ಅಥವಾ ಪುಲ್ಲಿಂಗ ಕೂಡ ಆಗಿರಬಹುದು ಅಲ್ವೇ. ಸೊ ಅದಕ್ಕೆ ಅದನ್ನೇನಂತ ಕರಿತೀವಿ ಅಂತಂದ್ರೆ ನಪುಂಸಕ ಲಿಂಗ ಅಂತ ಕರಿತೀವಿ. ಬಟ್ ನಮಗೆಲ್ಲ ಗೊತ್ತಿದೆ, ಏನು ಸೂರ್ಯ ಇದ್ದಾರೆ, ಗುರು ಇದ್ದಾರೆ, ಶುಕ್ರ, ಶನಿ, ಸೊ ಇವ್ರನ್ನೆಲ್ಲ ನಾವು ಇವತ್ತು ದೇವಸ್ಥಾನದಲ್ಲಿ ಕೂಡ ಪೂಜೆ ಮಾಡ್ತೀವಿ, ನವಗ್ರಹಗಳಂತ, ಅವರೆಲ್ಲ ಗಂಡು ಅಂತ ನಮಗೆ ತಿಳಿದಿದೆ. ಸೂರ್ಯ ಉದಯಿಸಿದ ಅಂತ ಅಂದ್ರೆ ಯಾವುದು ಪುಲ್ಲಿಂಗ ಆಗುತ್ತೆ, ಅಥವಾ ಸೂರ್ಯೋದಯ ಅಥವಾ ಸೂರ್ಯ ಉದಯಿಸಿತು ಅಂತ ಅಂದ್ರೆ ಏನಾಗುತ್ತೆ, ಅದು ನಪುಂಸಕ ಲಿಂಗ ಆಗುತ್ತೆ. ಹೀಗೆ ಪುಲ್ಲಿಂಗವೂ ಕೂಡ ಹೌದು, ಆ ಪುಲ್ಲಿಂಗವಾಗೂ ಕೂಡ ಪ್ರಯೋಗ ಮಾಡಬಹುದು, ಹಾಗೆಯೇ ನಪುಂಸಕ ಲಿಂಗವಾಗಿಯೂ ಕೂಡ ಪ್ರಯೋಗ ಮಾಡಬಹುದಾದಂತಹ ಪದಗಳನ್ನ ನಾವೇನು ಹೇಳ್ತೀವಿ, ಅವನ್ನ ಪುನ್ನಪುಂಸಕ ಲಿಂಗ ಅಂತೀವಿ. ಸೊ ಅದಕ್ಕೆ ಅವು ಯಾವುವು ಅಂದ್ರೆ ಗ್ರಹಗಳಾಗಿರ್ತವೆ. ನೆಕ್ಸ್ಟು ಸ್ತ್ರೀ ನಪುಂಸಕ ಲಿಂಗಗಳು ಯಾವುವು ಅಂತ ಅಂದ್ರೆ ದೇವವಾಚಕ ಅಂತ ಹೇಳ್ತೀವಿ. ದೇವವಾಚಕ ಅಂತಂದ್ರೆ ಏನಪ್ಪಾ ಅಂತ ಅಂದ್ರೆ, ನಮ್ಮಲ್ಲಿ ಏನು ದೇವತೆಗಳಿದಾವೆ, ಆ ದೇವತೆಗಳೇನಿದ್ದಾರೆ ಅದರಲ್ಲಿ ಏನಿರ್ಬೋದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಅಥವಾ ಶಾರದೆ ಇರ್ಬೋದು, ದುರ್ಗೆ ಇರ್ಬೋದು, ಕರೆಕ್ಟ್ ತಾನೆ. ಸೊ ದುರ್ಗೆ ಇರ್ಬೋದು. ಸೊ ಇವನ್ನೆಲ್ಲ ಏನಂತ ಹೇಳ್ತೀವಿ ಅಂತ ಅಂದ್ರೆ ನಾವು ಸ್ತ್ರೀ ನಪುಂಸಕ. ಸರ್ ಹೇಗೆ ಸರಿ ಹೇಳ್ತೀರಾ ಅಂದ್ರೆ, ಲಕ್ಷ್ಮೀ ಬಾರಮ್ಮ ಅಂತ ಕರಿತೀವಿ. ಬಾರಮ್ಮ, ಅಮ್ಮ, ಸ್ತ್ರೀಲಿಂಗ ಲಕ್ಷ್ಮಿ. ಸೊ ಲಕ್ಷ್ಮಿ ಇಲ್ಲಿ ಸ್ತ್ರೀಯಾಗಿ ನೋಡ್ತಾ ಇದ್ದೀವಿ. ಲಕ್ಷ್ಮಿ ಒಲಿದಳು, ಕರೆಕ್ಟ್ ತಾನೆ. ಲಕ್ಷ್ಮಿ ಒಲಿದಳು, ಅಳು ಅಂತ ಇದೆ, ದಳು ಅಂತ ಅಂದ್ರೆ ಅದು ಕೂಡ ಸ್ತ್ರೀಲಿಂಗ ಆಯಿತು.
ಲಕ್ಷ್ಮೀ ಕೃಪಾ ಕಟಾಕ್ಷ ಅಂತ ಬಂತು ಅಂತ ತಿಳ್ಕೊಳ್ಳಿ. ಆಗ ಲಕ್ಷ್ಮಿ ಅನ್ನೋದನ್ನ ಸ್ತ್ರೀಯೂ ಕೂಡ ಆಗುತ್ತೆ, ಕೃಪಾ ಕಟಾಕ್ಷ ಅಂತ ಅಂದ್ಬಿಟ್ಟು ನಪುಂಸಕವೂ ಕೂಡ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದರೆ ಸ್ತ್ರೀ ನಪುಂಸಕ ಲಿಂಗಗಳು ಅಂತ ಕರಿತೀವಿ. ಸೊ ಇಲ್ಲಿಗೆ ಇಷ್ಟು ಮಾಹಿತಿ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿಯೂ 1 ಮತ್ತು 2 ಮಾರ್ಕ್ಸನ್ನು ನೀವು ಗಳಿಸ್ಬೋದು. ನೋಡ್ರಪ್ಪ, ಒಂದೊಂದು ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಕಣೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ. 1 ಮಾರ್ಕ್ಸ್ ಅಲ್ಲ, ಹೇಳ್ಬೇಕು ಅಂದರೆ ದಶಾಂಶ ಪದ್ಧತಿ ಅಂತ ಹೇಳ್ತೀವಿ. 0.12 ಮಾರ್ಕ್ಸಲ್ಲೂ ಕೂಡ ಮಿಸ್ ಆಗಿರೋದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಗೊತ್ತಾಗ್ತಾ ಇದೆಯಲ್ಲ? ಅದಕ್ಕೆ ಪ್ರತಿಯೊಂದು ಈ ಪೇಪರಲ್ಲಂತೂ ನೀವೇನಾದ್ರೂ ಕ್ವಶನ್ಸನ್ನು ಬಿಟ್ಟರೆ ಕೆಟ್ರಿ ಅಂತಲೇ ಹೇಳ್ಬೋದು. ಸೊ ಟಾಪ್ ಸ್ಕೋರರ್ ಆಗಬೇಕು ಅಂತಂದರೆ ಇದರಲ್ಲಿ 90+ ಹೊಡಿಬೇಕು. ಏನು ಸಂವಹನ ಇದೆ, 90+ ಹೊಡೆದ್ರೆ ಅಲ್ಲೇನಾದರೂ ಒಂಚೂರು ಎಡವಟ್ಟಾದ್ರೂ ಕೂಡ ಸರಿದೂಗಿಸ್ಕೊಂಡು ನಿಮ್ಮ ಕಟ್ ಆಫ್ಗಿಂತ ಹೆಚ್ಚಿಗೆ ಅಂಕ ಬರುವ ಸಾಧ್ಯತೆಗಳು ಹೆಚ್ಚಿವೆ. ಅದಕ್ಕೆ ಈ ಥರ ವೆರಿ ಈಸಿ ಕಾನ್ಸೆಪ್ಟ್ಸ್ ಏನಿರುತ್ತೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಬಿಡೋಕ್ಕೆ ಹೋಗಬಾರ್ದು. ಹಾಗಂತ ಹೇಳ್ತಾ ಈ 3ನೇ ಚಾಪ್ಟರ್ ಅಥವಾ 3ನೇ ಅಧ್ಯಾಯವಾದಂತಹ ಕನ್ನಡ ವ್ಯಾಕರಣದ ಲಿಂಗಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಯುವರ್ಸ್ ಕೀರ್ತಿ ಗೌಡ ಕೆ. ಬಾಯ್ ಬಾಯ್.